ಎಲ್ಲರಿಗೂ ಟೆಕ್ಸರಿ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು BCA ತರಗತಿಯ 2ನೇ ಘಟಕಕ್ಕೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಏನಿದೆ ಇದರಲ್ಲಿ ಬರುವಂತಹ ಜಾತ್ರೆಯಲ್ಲಿ ಶಿವ ಈ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಬರೆದವರು ಸವಿತಾ ನಾಗಭೂಷಣ್ ಅವರು. ಕವಯತ್ರಿಯ ಪರಿಚಯವನ್ನು ನೋಡೋಣ. ಸವಿತಾ ನಾಗಭೂಷಣ್ ಅವರು ಬರೆಯುವಂತಹ ಕವಿತೆಗಳು ಯಾವಾಗಲೂ ಸಹ ಅವರು ಸುತ್ತಮುತ್ತಲಿನ ಪರಿಸರಕ್ಕೆ ಸಂಬಂಧಿಸಿದಂತೆ ಅದರಲ್ಲೇ ಅವರಿಗೆ ಕಥಾವಸ್ತು ಸಿಗುತ್ತೆ, ಅದನ್ನೇ ಕಲ್ಪನೆಗಳ ಮೂಲಕ ಅವರು ಬರಿತಾ ಹೋಗ್ತಾರೆ. ಕಾವ್ಯಗಳನ್ನು ಕವಿತೆಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಅಂದರೆ ಸುತ್ತಮುತ್ತ ಇರುವಂತಹ ಹೂವು ಹಣ್ಣು ಚಂದ್ರ ತಾರೆ ಭೂಮಿ ಆಕಾಶ ಈ ರೀತಿ ಸುತ್ತಮುತ್ತ ಇರುವಂತಹ ನಮ್ಮ ಪರಿಸರವನ್ನು ನೋಡಿಬಿಟ್ಟು ಅವರು ಬರೆಯುವಂಥದ್ದು. ಮತ್ತು ಇವರು 1961 ಮೇ 11ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇವರು BCom ಪದವೀಧರೆಯಾಗಿದ್ದಾರೆ. ಮತ್ತು ಇವರು 20 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವಾಗ ಸ್ವಯಂ ನಿವೃತ್ತಿ ಪಡೆದು ಶಿವಮೊಗ್ಗದಲ್ಲಿ ವಾಸ ಆಗಿದ್ದಾರೆ. ಇವರು ಒಟ್ಟು 6 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾವು ನೋಡ್ತಾ ಇರುವಂತಹ ಜಾತ್ರೆಯಲ್ಲಿ ಶಿವ ಇದನ್ನು 2002ರಲ್ಲಿ ಇವರು ಬರೆದಿರುವಂಥದ್ದು. ಇವರು ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ. ನೀವು ನೋಡಬಹುದು, ವಿಕಿಪೀಡಿಯಾದಲ್ಲಿ ಎಲ್ಲವೂ ಅವೈಲೇಬಲ್ ಇರುತ್ತೆ. ನಾವು ಪದ್ಯವನ್ನು ನೋಡೋದಾದರೆ, ಮೊದಲನೆಯದಾಗಿ ಅದೇ ಆ ಶಿವನ ವೇಷಧಾರಿ ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ ನನ್ನೊಂದಿಗೆ ಬಸ್ಸಿನಿಂದಿಳಿದ. ಅಂದರೆ ಇವರು ಒಂದು ಬಸ್ಸಲ್ಲಿದ್ದಾರೆ, ಅಲ್ಲಿ ಒಬ್ಬ ಶಿವವೇಷಧಾರಿ ಇದ್ದಾನೆ. ಅವರು ಕೂಡ ಬಸ್ಸಿಂದ ಇಳಿಯುವಾಗ ಶಿವವೇಷಧಾರಿ ಕೂಡ ಬಸ್ಸಿನಿಂದನೇ ಇಳಿತಾ ಇದ್ದಾನೆ. ಅವನು ಹೇಗೆ ಕಾಣಿಸ್ತಿದ್ದ ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ, ಅಂದರೆ ತೇಗದ ಮರಕ್ಕೆ ಹೋಲಿಸ್ತಾ ಇದ್ದಾರೆ. ತೇಗದ ಮರ ಹೇಗೆ ಉದ್ದವಾಗಿರುತ್ತೆ ಸಪೂರವಾಗಿರುತ್ತೆ ಆ ರೀತಿಯೇ ಇದ್ದಾನೆ ಅಂತ. ಮತ್ತು ಈತ ಶಿವನ ವೇಷವನ್ನು ಹಾಕೊಂಡಿದ್ದರಿಂದ ಈತ ಬಣ್ಣವನ್ನು ಕೂಡ ಹಚ್ಕೊಂಡಿರ್ತಾನೆ. ಅದಕ್ಕೆ ಹೇಳ್ತಾರೆ ಮೋಡದ ಮೈಬಣ್ಣ. ಅಂದರೆ ಮೋಡದ ಮೈಬಣ್ಣ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಶಿವನ ಮೈಬಣ್ಣ ಬಂದ್ಬಿಟ್ಟು ಮೋಡದ ಮೈಬಣ್ಣ ಅಂದರೆ ಒಂದು ಧೂಮವರ್ಣ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದರೆ ಅವರು ಏನು ಬೂದಿಯನ್ನು ಮೈಗೆ ಹಾಕೊಂಡಿರ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಶಿವನ ವಿಚಾರದಲ್ಲಿ. ಹಾಗಾಗಿ ಮೋಡದ ಮೈಬಣ್ಣ ಅಂತ ಹೇಳ್ತಾರೆ. ಆಮೇಲೆ ಮಿಂಚಿನ ನಗು ಅಂತ ಹೇಳಿದ್ರೆ ಅವರ ನಗು ಎಷ್ಟು ಬ್ರೈಟ್ ಆಗಿತ್ತು ಅನ್ನೋದನ್ನು ವಿವರಣೆ ಹೇಳ್ತಾ ಇದ್ದಾರೆ. ಮಿಂಚಿನ ಅಂತ ಹೇಳಿದ್ರೆ ಅಷ್ಟು ಹೊಳಪಾಗಿರುವಂತಹ ನಗು ಇತ್ತು ಅವರಿಗೆ ಅಂತ. ಮತ್ತು ಮುಡಿಗೆ ತಗಡಿನ ಚಂದ್ರನನ್ನು ಮುಡಿದಿದ್ದ, ಅಂದರೆ ತಲೆಗೆ ತಗಡಿನಿಂದ ಮಾಡಿರುವಂತಹ ಒಂದು ಚಂದ್ರನ ಶೇಪ್ ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದ ತಲೆಯಲ್ಲಿ ಅಂತ. ತಗಡು ಅಂತ ಹೇಳಿದ್ರೆ ಮೆಟಲ್, ಅದು ಮೆಟಲಿಂದ ಮಾಡಿರುವಂಥದ್ದು ಅಂತ ಹೇಳ್ತಾರೆ. ತೋಳಿಗೆ ಕಣಗಿಲೆ ಹೂವು ಶಿವನ ತುಂಬ ಫೇವ್ರೇಟ್ ಆದಂತಹ ಹೂವು ಅಂತ ಹೇಳ್ತಾರೆ. ಆ ಹೂವನ್ನು ತೋಳಲ್ಲಿ ಕಟ್ಕೊಂಡಿರ್ತಾರೆ, ಹೂವಿನ ಮಾಲೆ ರೀತಿ ಮಾಡಿಕೊಂಡು ಕಟ್ಕೊಂಡಿರ್ತಾರೆ. ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು, ಅಂದರೆ ಕುತ್ತಿಗೆಗೆ ಪ್ಲಾಸ್ಟಿಕ್ ಹಾವನ್ನು ಸುತ್ಕೊಂಡಿರ್ತಾರೆ. ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಅಂದರೆ ಹುಲಿ ಚರ್ಮದ ಚಿತ್ರ ಇರುವಂಥದ್ದು, ಅಂದರೆ ಹುಲಿ ಚರ್ಮ ಅಲ್ಲ ಆ ರೀತಿ ಚಿತ್ರ ಇರುವಂತಹ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ. ಮಾಸಿದ ಅಂತ ಅಂದರೆ ಅದು ಆಲ್ರೆಡಿ ಹಳೇದಾಗಿದೆ, ಅದು ಅಂದರೆ ವಾಶ್ ಮಾಡಿ ಹೇಗೆ ಕಾಣುತ್ತಲ್ವ, ಬ್ರೈಟಾಗಿ ಕಾಣಲ್ಲ ಅಲ್ವಾ, ಆ ರೀತಿ ಮಾಸಿ ಹೋಗಿದೆ ಅಂತ. ಹಳದಿ ಬಣ್ಣ ಕಲರ್ ಹಳದಿ ಆಗಿರುತ್ತೆ, ಅದು ಅರ್ಧ ಲುಂಗಿನ ಅವರು ಉಟ್ಕೊಂಡಿರ್ತಾರೆ. ಮತ್ತು ಹವಾಯಿ ಚಪ್ಪಲಿ ಧರಿಸಿದ್ದರು. ಹವಾಯಿ ಚಪ್ಪಲಿ ಅಂತ ಹೇಳಿದ್ರೆ ಇದು ಹವಾಯಿ ಅನ್ನೋದೊಂದು ಚಪ್ಪಲಿ, ಇದು ಬ್ರ್ಯಾಂಡ್ ಅದು. ಆ ರೀತಿ ಹವಾಯಿ ಚಪ್ಪಲಿಗಳನ್ನು ಹಾಕ್ಕೊಂಡಿರ್ತಾರೆ, ಸ್ಲಿಪ್ಪರ್ಗಳನ್ನು. ನನ್ನ ಬೆರಗಿಗೆ ಉತ್ತರ ನೀಡುವಂತೆ, ಅಂದರೆ ಇವರು ಏನು ತುಂಬ ಬೆರಗಾಗಿ ನೋಡ್ತಾ ಇದ್ದಾರೆ, ಏನಪ್ಪ ಇದು ಈ ರೀತಿ ಶಿವವೇಷಧಾರಿ ಹೀಗಿದ್ದಾನೆ ಅಥವಾ ಶಿವನೇ ಬಂದಿದ್ದಾನೆ ಅನ್ನುವಂತೆ ಅವರು ಏನು ಕಣ್ತೆರೆದು ನೋಡ್ತಾ ಇದ್ರು. ಅವರಿಗೆ ಲೇಖಕಿಗೆ ಉತ್ತರ ನೀಡೋ ರೀತಿಯಲ್ಲಿ ಡಮರುಗ ನುಡಿಸಿ ತ್ರಿಶೂಲ ಆಡಿಸಿ ಕಾಲ್ಗೆಜ್ಜೆ ಗಲಗಲ ಕುಣಿಸಿ ನಾ ಶಿವ ಎಂದ. ಅವ್ರು ನೋಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಈತ ಏನು ಮಾಡ್ತಾನೆ, ಡಮರುಗನ ನುಡಿಸ್ತಾನೆ. ಶಿವನ ಕೈಯಲ್ಲಿ ಡಮರುಗ ಮತ್ತು ತ್ರಿಶೂಲ ಯಾವಾಗಲೂ ಇರುತ್ತೆ. ಸೊ ಇವನು ಶಿವವೇಷಧಾರಿ ಆಗಿದ್ದರಿಂದ ಅವ್ರ ಹತ್ರನೂ ಇರುತ್ತೆ. ಮತ್ತು ಅವರು ಶಿವನ ರೀತಿ ಎನಾಕ್ಟ್ ಮಾಡ್ತಾ ಇದ್ದಾರೆ, ಡಮರುಗನ್ನು ನುಡಿಸ್ತಾರೆ, ತ್ರಿಶೂಲನ ಆಡಿಸ್ತಾರೆ. ಆಮೇಲೆ ಕಾಲ್ಗೆಜ್ಜೆಗಳನ್ನು ಅವ್ರು ಹಾಕೊಂಡಿರ್ತಾರೆ. ಆ ಕಾಲ್ಗೆಜ್ಜೆಗಳನ್ನು ಹಾಕೊಂಡಿದ್ದರಿಂದ ಕಾಲ್ಗೆಜ್ಜೆನ ಗಲಗಲ ಅಂತ ಕುಣಿಸ್ತಾ ಅವ್ರು ಹೇಳ್ತಾರೆ ನಾ ಶಿವ ಅಂತ ಹೇಳ್ತಾರೆ ಶಿವವೇಷಧಾರಿ. ನಂತರ ನಾ ಮುಂದೆ ಅವ ಹಿಂದೆ, ಜಾತ್ರೆಯ ಕೌಂಟರಿನಲ್ಲಿ ಟಿಕೆಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ. ಅಂದರೆ ಇವರು ಕವಯತ್ರಿ ಮುಂದೆ ಹೋಗುವಾಗ ಆತ ಹಿಂದೆ ಬರ್ತಾ ಇದ್ದಾನೆ. ಅಂದರೆ ಅವರು ತುಂಬ ಡಿಸ್ಟೆನ್ಸಲ್ಲಿಲ್ಲ, ಅಲ್ಲೇ ಹತ್ರದಲ್ಲಿ, ಅಂದರೆ ಕಣ್ಣಿಗೆ ಕಾಣುವಷ್ಟು ಡಿಸ್ಟೆನ್ಸಲ್ಲಿದ್ದಾರೆ ಅಂತ ಅಂದಾಗ ಕವಯತ್ರಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವನನ್ನು ಕಂಟಿನ್ಯೂಯಸ್ ಆಗಿ. ಜಾತ್ರೆಯ ಕೌಂಟರಿನಲ್ಲಿ ಟಿಕೆಟ್ ಕೊಳ್ಳುವಾಗಲೂ, ಅಂದರೆ ಜಾತ್ರೆಗೆ ಹೋಗಿದ್ದಾರೆಲ್ಲ, ಅಲ್ಲಿ ಟಿಕೆಟ್ ಕೊಳ್ಳುವಾಗ ಕೂಡ, ಬೈ ಮಾಡುವಾಗ ಕೂಡ, ಒಂದು ಟಿಕೆಟ್ ತಗೊಳ್ಳುವಾಗನೂ ಕೂಡ ಕವಯತ್ರಿಯ ಹಿಂದೆನೇ ಇದ್ದ, ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಂತರ ಗಿಲೀಟು ಒಡವೆ ಅಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ. ಅಂದರೆ ಗಿಲೀಟು ಅಂತ ಹೇಳಿದ್ರೆ ರೋಲ್ಡ್ ಗೋಲ್ಡ್ ಒಡವೆ ಬರುತ್ತೆ, ಅದು ತುಂಬ ಶೈನಿ ಎಲ್ಲ ಇರುತ್ತಲ್ವ, ಆ ರೀತಿ ಇದೊಂದು ಜಾತ್ರೆಯಲ್ಲಿರುವಂಥ ಒಂದು ಒಡವೆ ಅಂಗಡಿ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಕೂಡ ಇವ್ರು ಕಣ್ಮುಂದೆನೇ ಬರ್ತಾರೆ, ಲೇಖಕಿ ಕಣ್ಮುಂದೆ ಕಾಣಿಸ್ತಾರೆ ಅವರು.
ಪಳಪಳ ಹೊಳೆಯುವ ಮೂಗುತಿಯನ್ನು ಅಂಗೈಯೊಳಗೆ ಹೊರಳಾಡಿಸಿ, ಅಲ್ಲಿ ಅವರು ಪಳಪಳ ಅಂತ ಹೊಳಿತಿರುವಂತಹ ಒಂದು ಮೂಗುತಿಯನ್ನು, ಮೂಗಿಗೆ ಹಾಕುವಂತಹ ಆಭರಣ ಅದು, ಅದನ್ನೇ ಎತ್ಕೊಂಡು ಅಂಗೈಯಲ್ಲಿ ಇಟ್ಕೋತಾರೆ, ಕೈಯಲ್ಲಿ ಇಟ್ಕೊಂಡು ಹೊರಳಾಡಿಸಿ ನೋಡ್ತಾ ಅವರು ಅಂಗಡಿಯಾತನನ್ನು ಛೇಡಿಸುವ ರೀತಿ ಹೇಳ್ತಾರೆ. ಈ ವಜ್ರಕ್ಕೆಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ. ಈ ವಜ್ರಕ್ಕೆ ಎಷ್ಟು ಬೆಲೆ, ಎಷ್ಟು ರೇಟ್ ಏನಿದ್ರದು ಅಂತ ಹೇಳಿಬಿಟ್ಟು ಛೇಡಿಸ್ತಾ ಕೇಳ್ತಾರೆ. ಏನಕ್ಕೆ ಅಂದರೆ ಅದು ಗಿಲೀಟು ಒಡವೆ, ಬಟ್ ಇವ್ರು ಏನಂತ ಕೇಳ್ತಾ ಇದ್ದಾರೆ, ವಜ್ರ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಛೇಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬರೀತಾರೆ. ನಂತರ ಪುಗ್ಗೆ ಅಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ ಪರಪರ ಶಬ್ದಕ್ಕೆ ಕಿವಿಯಾನಿಸಿ ಬಾಗಿಲು ದಾಟುವುದರೊಳಗೆ ಟುಸ್ಸೆನ್ನುವುದೀ ಪುಗ್ಗೆ ಜೊತೆಗೆ ಹಿಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ ಒಂದು ಪೀಪಿ ಒಂದು ವಾಚು ಪುಕ್ಕಟ್ಟೆ ಪಡೆದ. ಇವರು ಪುಗ್ಗೆ ಅಂಗಡಿಗೆ ಹೋಗ್ತಾರೆ. ನಂತರ ಪುಗ್ಗೆ ಅಂತ ಹೇಳಿದ್ರೆ ಬಲೂನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತಹ ಬಲೂನ್ ಮೇಲೆ ಮೃದುವಾಗಿ ಕೈ ಆಡಿಸ್ತಾರೆ. ಅದ್ರ ಮೇಲೆ ಬರುವಂಥ ಪರಪರ ಅಂತ ಏನು ಶಬ್ದ ಆಗುತ್ತಲ್ಲ ಬಲೂನ್ ಮೇಲೆ ಟಚ್ ಮಾಡಿದಾಗ ನಾವು, ಆ ಶಬ್ದಕ್ಕೆ ಕಿವಿಯಾನಿಸಿ ಅಂದರೆ ಕೇಳಿಸ್ಕೊತಾ ಇದ್ದಾರೆ, ಅದನ್ನು ಹೇಗೆ ಸೌಂಡ್ ಆಗ್ತಿದೆ ಅನ್ನೋದನ್ನ ಕೇಳಿಸ್ಕೊಂತ ಅಲ್ಲೇ ಒಂದು ಪದನ ಕಟ್ತಾರೆ. ಪದ ಕಟ್ಟಿ ಹಾಡ್ತಾ ಇದ್ದಾರೆ. ಏನಂತ, ಬಾಗಿಲು ದಾಟುವುದರೊಳಗೆ ಟುಸ್ಸೆನ್ನುವುದೀ ಪುಗ್ಗೆ ಜೊತೆಗೆ ಹಿಗ್ಗಿನ ಬುಗ್ಗೆ, ಅಂದರೆ ಬಾಗಿಲಿಂದ ಆಚೆ ಹೋಗೋಷ್ಟೊಳಗಡೆ ಟುಸ್ ಅನ್ನತ್ತೆ, ಅಂದರೆ ಒಡೆದೋಗುತ್ತೆ ಈ ಪುಗ್ಗೆ, ಈ ಬಲೂನು. ಜೊತೆಗೆ ಹಿಗ್ಗಿನ ಬುಗ್ಗೆ ಅಂತ ಏನು ಕೇಳ್ತಿದ್ದಾರೆ ಅಂದರೆ ಹಿಗ್ಗೋದು ಅಂದರೆ ಎಕ್ಸ್ಪ್ಯಾಂಡ್ ಆಗೋದು, ಬುಗ್ಗೆ ಅಂತ ಹೇಳಿದ್ರೆ ಅದು ದೊಡ್ಡದಾಗ್ತಾ ಇದೆ ಅಂತ, ಹಿಗ್ಗಿ ದೊಡ್ಡದಾಗಿದೆ ಅನ್ನುವಂತಹ ಅರ್ಥ. ಅಂದರೆ ಬಲೂನು ಎಕ್ಸ್ಪ್ಯಾಂಡ್ ಆಗಿ ಅದು ಒಂದು ಶೇಪಿಗೆ ಬರುತ್ತೆ, ಅದು ನೋಡೋರಿಗೆ ಖುಷಿ ಕೊಡುತ್ತೆ ಅಲ್ವಾ, ಅದಕ್ಕೆ ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ, ಒಂದು ಪದ ಕಟ್ಟಿ ಹಾಡ್ತಾ ಇದ್ದಾರೆ. ಮತ್ತು ಅವರು ಶಿವವೇಷಧಾರಿ ಆಗಿದ್ದರಿಂದಾಗಿ ಅವರು ಯಾವ ಅಂಗಡಿನಲ್ಲಿ ಹೋದ್ರೂ ಪುಕ್ಕಟೆಯಾಗಿ ಏನನ್ನಾದರೂ ಪಡ್ಕೋತಾರೆ. ಏನಕ್ಕೆ ಅಂದರೆ ಅವ್ರು ದುಡ್ಡು ಕೇಳ್ತಾರೆ, ದುಡ್ಡು ಕೊಡೋಕ್ಕಾಗದೇ ಇರೋರು ಈ ರೀತಿ ಅವ್ರು ಏನು ವಸ್ತುಗಳನ್ನು ಮಾರ್ತಾ ಇದ್ದಾರೆ ಅದನ್ನು ಕೊಟ್ಟು ಕಳಿಸುವಂತಹ ಒಂದು ರೂಢಿ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ಅವರು ಪುಸ್ಕಟ್ಟೆ ಅಂತ ಹೇಳಿದ್ರೆ ಫ್ರೀಯಾಗಿ ಒಂದು ಪೀಪಿ ಮತ್ತು ಒಂದು ವಾಚನ ಕೂಡ ಪಡ್ಕೋತಾರೆ. ಅವ್ರು ಕೊಟ್ಟು ಕಳಿಸ್ತಾರೆ, ಇವರು ತೊಗೊಳ್ತಾರೆ ಶಿವವೇಷಧಾರಿ ಅಂತ. ನಂತರ ಬಣ್ಣದ ಪರಕಾರಗಳ ತೆಗೆಸಿ ಪೂರ ಅಂಗಡಿಯನ್ನು ಎಳೆದಾಡಿಸಿ ಚೌಕಾಸಿ ಬೆಲೆಯಲ್ಲೇ 1 ಗಜ ರವಿಕೆಯ ಬಟ್ಟೆ ಕೊಂಡ. ಬಣ್ಣದ್ದು ಅಂದರೆ ಕಲರ್ ಆಗಿರುವಂಥದ್ದು, ಪರಕಾರಗಳು ಅಂತ ಹೇಳಿದ್ರೆ ಪ್ರಕಾರಗಳು, ವೆರೈಟಿ ಆಗಿರೋದು, ಕಲರ್ಫುಲ್ ಆಗಿರುವಂತಹ ವಸ್ತುಗಳನ್ನು ತೆಗಿಸ್ತಾ ಇದ್ದಾರೆ ಅಂಗಡಿನಲ್ಲಿ. ಪೂರ್ತಿ ಅಂಗಡಿನ ಕೂಡ ಜಾಲಾಡ್ತಾ ಇದ್ದಾರೆ. ಅದು ಕೊಡು, ಇದು ಕೊಡು, ಅದು ತೋರಿಸು ಅಂತೇಳಿ ಎಳೆದಾಡಿಸ್ತಾ ಇದ್ದಾರೆ. ಚೌಕಾಸಿನೂ ಮಾಡ್ತಾ ಇದ್ದಾರೆ. ಶಿವ ಅಂತ ಹೇಳಿದ ಮೇಲೆ ಆತ ದೇವ್ರಲ್ವಾ, ಅವ್ರ ಹತ್ರ ದುಡ್ಡಿರಬೇಕಲ್ವಾ, ಆತ ದುಡ್ಡಿಗೆ ಯೋಚನೆ ಮಾಡಬೇಕಾಗಿಲ್ಲ ಅಲ್ವಾ. ಆದರೆ ಈತ ಒಬ್ಬ ಸಾಮಾನ್ಯ ವ್ಯಕ್ತಿ, ವೇಷಧಾರಿ ಅಷ್ಟೇ, ಚೌಕಾಸಿ ಮಾಡ್ತಾ ಇದ್ದಾರೆ. ಚೌಕಾಸಿ ಮಾಡಿಬಿಟ್ಟು ಒಂದು ಒಳ್ಳೆ ಬೆಲೆಗೆ 1 ಗಜ ರವಿಕೆಯ ಬಟ್ಟೆ ಕೊಂಡ. ಅಂದರೆ 1 ಗಜ ಅಂತ ಹೇಳಿದ್ರೆ 1 ಮೀಟ್ರು ಬ್ಲೌಸ್ ಪೀಸ್ನ ಅವರು ಬೈ ಮಾಡ್ತಾರೆ, ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ ಅಂತ. ನಂತರ ಅವರು ಎಲ್ಲಿ ಹೋಗ್ತಾರೆ, ಕೆಂಪು ನೀರಿನ ಶರಬತ್ತಿನ ಅಂಗಡಿಯಲ್ಲಿ ಗಿಣಿಶಾಸ್ತ್ರದವನೊಡನೆ ಹರಕು ಛತ್ರಿಯ ಅಡಿಯಲ್ಲಿ ಕರಡಿ ಮಜಲು ಕುಣಿತದ ಕರಡಿ ಆಸದವನೊಡನೆ ಇಲ್ಲಿ ಅಲ್ಲಿ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು ಮೋಟು ಬೀಡಿಯ ಸೇದುತ್ತಾ ಕಡಲೆಯ ಪುರಿಯ ಗುಡ್ಡವ ದಾಟಿ ಹೋದ ಅಂತ ಹೇಳಿದ್ರೆ, ನಂತರ ಅವರು ಕೆಂಪು ರೆಡ್ ಕಲರ್ ಇರುವಂತಹ ಶರಬತ್ತಿನ ಅಂಗಡಿ ಅಂತ ಹೇಳಿದ್ರೆ ಜ್ಯೂಸ್ ಅಂಗಡಿ ಏನಿರುತ್ತೆ ಅದ್ರ ಹತ್ರ ಹೋಗ್ತಾರೆ. ನಂತರ ಅವರು ಗಿಣಿಶಾಸ್ತ್ರದವನ ಹತ್ರ ಹೋಗ್ತಾರೆ. ಆಮೇಲೆ ಕರಡಿ ಮಜಲು ಅಂದರೆ ಆಗಿನ ಕಾಲದಲ್ಲಿ ಕರಡಿ ಕುಣಿತಾ ಇರ್ತಿತ್ತು, ಆ ರೀತಿ ಕರಡಿ ಮಜಲು ಹತ್ರ ಹೋಗ್ತಾರೆ. ಅಂದರೆ ಅಲ್ಲಿ ಕರಡಿ ಆಡಿಸ್ತಾ ಇರ್ತಾರಲ್ಲ ಅವನ ಹತ್ರ ಹೋಗ್ತಾರೆ. ಅಲ್ಲಿ ಇಲ್ಲಿ ಅಂತ ಹೇಳಿ ಫುಲ್ ಜಾತ್ರೆ ಕಂಪ್ಲೀಟ್ ಎಲ್ಲ ಏರಿಯಾ, ಉದ್ದಗಲ್ಲ ಅಂತ ಹೇಳಿದ್ರೆ ಹಾಗೇನೆ ಪೂರ್ತಿ ಏರಿಯಾನ ಅವರು ಕವರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಮೋಟು ಬಿಡಿ ಸೇರ್ತಾ ಇದ್ದಾರೆ ಅವರು. ಹಾಗೇನೆ ಕಡಲೆಪುರಿ ಅಂಗಡಿ ಅಂತ ಹೇಳಿದ್ರೆ ಪುರಿ ಏನಿರುತ್ತೆ ಪಫ್ಡ್ ರೈಸ್, ಅದರದ್ದು ಒಂದು ರಾಶಿನೇ ಇದೆ ಅಲ್ಲಿ. ಅಂದರೆ ಜಾತ್ರೆಗಳಲ್ಲಿ ಮಾರ್ತಾ ಇರ್ತಾರಲ್ವ, ಆ ರೀತಿ ದೊಡ್ಡ ರಾಶಿನೇ ಇದೆ. ಅದನ್ನ ಗುಡ್ಡ ಅಂತ ಹೇಳ್ತಾ ಇದ್ದಾರೆ ಕವಯತ್ರಿ, ಅದನ್ನು ಕಡಲೆಪುರಿಯ ಗುಡ್ಡ ಅಂತ ಹೇಳ್ತಾ ಇದ್ದಾರೆ. ಅದನ್ನು ದಾಟಿ ಅವನು ಆಚೆ ಹೋದ ಅಂತ ಹೇಳ್ತಾರೆ. ಅಂದರೆ ಆತ ಶಿವವೇಷಧಾರಿಯಾಗಿ ಪೂರ್ತಿ ಜಾತ್ರೆಯಲ್ಲಿ ಅವನು ಎಲ್ಲ ಜಾಗದಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲ ಅಂಗಡಿಗಳನ್ನು ವಿಸಿಟ್ ಮಾಡ್ತಾ ಇದ್ದಾನೆ, ಮತ್ತು ಆತ ಮೋಟು ಬೀಡಿನ ಸೇರ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಂತರ ಅವರು ಹೋದ ಎನ್ನುವಷ್ಟರಲ್ಲಿಯೇ ಬತಾಸಿನ ಅಂಗಡಿಯಲ್ಲಿ ಪರಿಚಿತ ನಗೆಯೊಡನೆ ಪ್ರತ್ಯಕ್ಷ. ಅವನು ಇನ್ನೇನು ಹೋದ ಅಂತ ಅನ್ಕೋತಾರೆ ಕವಯತ್ರಿ. ಆದರೆ ಬತಾಸಿನ ಅಂಗಡಿ, ಬತಾಸು ಅಂತ ಹೇಳಿದ್ರೆ ಜಾತ್ರೆನಲ್ಲಿ ಮಾಡ್ತಾ ಇರ್ತಾರೆ ಸ್ವೀಟ್, ಅದೊಂದು ವೈಟ್ ಕಲರ್ ಚಿಕ್ಕ ಉಂಡೆಗಳ ರೀತಿ ಇರುತ್ತೆ. ಆ ರೀತಿ ಬತಾಸಿನ ಅಂಗಡಿಗೆ ಅವರು ಅಂಗಡಿಯಲ್ಲಿ ಇದ್ದಾಗ ಪರಿಚಿತ ನಗೆಯೊಡನೆ, ಅಂದರೆ ಫ್ರೆಂಡ್ಲಿ ಸ್ಮೈಲ್ ಮಾಡ್ಕೊಂಡು ಇವ್ರು ನನಗೆ ಗೊತ್ತು ಅನ್ನೋ ರೀತಿ ನಗಾಡ್ಕೊಂಡು ಬರ್ತಾರಲ್ವ, ಆ ರೀತಿ ನಗಾಡ್ಕೊಂಡು ಆತ ಬಂದು ಪ್ರತ್ಯಕ್ಷ ಆಗ್ತಾನೆ. ಕವಯತ್ರಿ ಮುಂದೆ ಬಂದು ಇಟ್ಕೋತಾನೆ. ಮೆಲ್ಲಗೆ ಬಳಿಸರಿ ಗುಣ ಬಗ್ಗಿಸಿ ಮಗ ಹಸಿದಿದ್ದಾನೆ ಹೆಂಡತಿಗೆ ಕಾಯಿಲೆ ಅಂದ, ಬಾಡಿದ ಮುಖ ಬಸಿದಿತ್ತು ದುಃಖ. ಅಂದರೆ ನಿಧಾನವಾಗಿ ಕವಯತ್ರಿ ಕಡೆಗೆ ಸೇರ್ಕೊಂಡು ಬಗ್ಗೆ ಹೇಳ್ತಾನೆ ಆತ, ದುಃಖದಿಂದ ಹೇಳ್ತಾ ಇದ್ದಾನೆ, ಮಗ ಹಸಿದಿದ್ದಾನೆ ಅಂದರೆ ತನ್ನ ಮಗನಿಗೆ ಹಸುವಾಗಿದೆ, ತನ್ನ ಹೆಂಡತಿಗೆ ಕಾಯಿಲೆ ಆಗಿದೆ ಅಂತ ಬಾಡಿದ ಮುಖ ಇಟ್ಕೊಂಡು ಆತ ಹೇಳ್ತಾನೆ. ಅವನ ಮುಖದಲ್ಲಿ ಅವನಲ್ಲಿ ಇರುವಂಥ ದುಃಖ ಕಾಣ್ತಾ ಇರುತ್ತೆ ಅವರಿಗೆ, ಅವನ ವಾಯ್ಸಲ್ಲಿ ಅವನ ಮುಖದಲ್ಲಿ ಕಾಣ್ತಾ ಇರುತ್ತೆ. ಬಸಿದಿತ್ತು ದುಃಖ ಅಂದರೆ ದುಃಖ ಉಮ್ಮಳಿಸಿ ಬರ್ತಾ ಇದೆ ಅವನಿಗೆ ಅನ್ನೋ ರೀತಿಯಲ್ಲಿ.
ನಂತರ ಅದಕ್ಕೆ ಅವ್ನು ಹಾಗೆ ಹೇಳಿದಾಗ ಕವಯಿತ್ರಿ ಏನು ಅನ್ಕೋತಾರೆ, ಗಣಪ ಹಸಿದಿದ್ದಾನೆ ಗಿರಿಜಿಗೆ ಕಾಯಿಲೆ. ಏನಕ್ಕೆ ಅಂದರೆ ಈತ ಶಿವವೇಷಧಾರಿ ಆಗಿರೋದ್ರಿಂದ ಮಗ ಹಸಿದಿದ್ದಾನೆ ಅಂದರೆ ಶಿವನ ಮಗ ಗಣಪ ಆಗಿದ್ದಾನೆ. ಹಾಗಾಗಿ ಕವಯಿತ್ರಿ ಅನ್ಕೋತಾರೆ ಗಣಪ ಹಸಿದಿದ್ದಾನೆ ಅಂದರೆ ಗಣೇಶ ಏನಿದ್ದಾನೆ ಅಲ್ವಾ ಶಿವನ ಮಗ, ಆತನಿಗೆ ಹಸಿವಾಗಿದೆ. ಗಿರಿಜೆಗೆ ಕಾಯಿಲೆ, ಗಿರಿಜೆ ಅಂದರೆ ಗೌರಿ, ಶಿವನ ಪತ್ನಿ ಪಾರ್ವತಿ ಏನಿದ್ದಾರೆ ಅವರಿಗೆ ಕಾಯಿಲೆ ಆಗಿದೆ ಅಂತ ಕವಯತ್ರಿ ನಮಗೆ ಹೇಳ್ತಾ ಇದ್ದಾರೆ. ಆ ರೀತಿ ಅನ್ನಿಸ್ತಿತ್ತು ಅನ್ನೋ ರೀತಿನಲ್ಲಿ ಹೇಳ್ತಿದ್ದಾರೆ. ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಭವಿ ಅಳುವನೆ ಅಂದರೆ ತನ್ನ ಹೆಂಡತಿ ಮಕ್ಕಳು ತನ್ನ ಸಂಸಾರಕ್ಕಾಗಿ ಆತನೇ ಶಿವನೇ ಅಳ್ಬೇಕಲ್ವಾ, ಆ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೂ ಕೂಡ ಕಷ್ಟ ಸುಖ ಏನಿದೆ ಯಾವುದು ಕೂಡ ತಪ್ಪಿದ್ದಲ್ಲ, ಎಲ್ಲರೂ ಕೂಡ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು, ದುಃಖಗಳಿಗೆ ಒಳಗಾಗಲೇಬೇಕು ಅನ್ನುವಂತಹ ಒಂದು ಭಾವನೆ ಇದೆ ಇಲ್ಲಿ. ಪುಟ್ಟ ಪರ್ಸಿನ ಮೂಲೆಯನ್ನು ತಡವಿ ರುದ್ರ ನೊಡ್ಡಿದ ಬೊಗಸೆಗೆ 5 ನೋಟಿರಿಸಿ ಇಷ್ಟೇ ಅಂದೆ. ಅಂದರೆ ಅವ್ರ ಹತ್ರ ಒಂದು ಪುಟ್ಟದೊಂದು ಪರ್ಸ್ ಇದೆ, ಅದನ್ನು ಮೂಲೆನೂ ತಡ್ಕಾಡ್ತಾ ಇದ್ದಾರೆ. ಅಂದರೆ ಎಲ್ಲಿದೆ ಒಂದು ಕಾಯಿನ್ ಅಥವಾ ದುಡ್ಡು ಏನು ಹುಡುಕಾಡ್ತಾ ಇದ್ದಾರೆ. ತೆಗೆದುಬಿಟ್ಟು ಒಂದು 5 ರೂಪಾಯಿದು ಒಂದು ನೋಟನ್ನು ತೆಗೆದುಬಿಟ್ಟು ರುದ್ರ ನೊಡ್ಡಿದ ಬೊಗಸೆಗೆ ಅಂತ ಹೇಳಿದ್ರೆ ಶಿವವೇಷಧಾರಿ ಕೇಳ್ತಾ ಇದ್ದಾನಲ್ವಾ, ಆತನ ಕೈಗೆ ಬೊಗಸೆಗೆ ಅಂತ ಹೇಳಿದ್ರೆ ಕೈಗೆ ಆತ ಏನು ಕೈ ಬೇಡ್ತಾ ಇದ್ದಾನೆ ಅದಕ್ಕೆ 5 ನೋಟನ್ನ ಇಟ್ಕೊಟ್ಟೆ ನಾನು. ಮತ್ತೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ನನ್ನ ಹತ್ರ ಇಷ್ಟೇ ಇರೋದು ಅನ್ನೋ ರೀತಿಯಲ್ಲಿ, ಇಷ್ಟೇ ನನ್ನ ಕೈಲಿ ಇಷ್ಟೇ ಕೊಡೋಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ರುದ್ರ ನೊಡ್ಡಿದ ಬೊಗಸೆಗೆ ಅಂದಾಗ ನಾವು ಕೇಳಬೇಕು, ಶಿವ ಕೂಡ ಭಿಕ್ಷಾಟನೆ ಮಾಡ್ತಾನೆ, ಇಲ್ಲಿ ಈತ ಕೂಡ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ ಶಿವವೇಷಧಾರಿ. ಮಿಂಚಂತೆ ಹೊಳೆದು ತಳಾಂಗು ತದಿಗಿನ ಥೋಮ್ ಎಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮೀಲಿತ ನೇತ್ರವಾಗಿ ನಟರಾಜನ ಭಂಗಿಯಲ್ಲಿ ನಿಂತು ಬಿಟ್ಟ. ಅಂದರೆ ಅವರಿಗೆ ಒಂದು ದುಡ್ಡು ಕೊಟ್ಟ ತಕ್ಷಣವೇ ಅವ್ರಿಗೆ ತುಂಬ ಖುಷಿ ಆಗ್ತಾ ಇದೆ, ಅದಕ್ಕೆ ಅಲ್ಲಿ ಮಿಂಚಂತೆ ಹೊಳೆದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಅಷ್ಟು ಬ್ರೈಟಾಗಿ ಶೈನ್ ಆಗ್ತಾ ಇದ್ದಾರೆ, ಅವ್ರಿಗೆ ದುಡ್ಡು ಸಿಕ್ತು ಅಂತ ಹೇಳಿಬಿಟ್ಟು. ಆಮೇಲೆ ತಳಾಂಗು ತದಿಗಿಣ ಥೋಮ್ ಅಂದರೆ ಇದು ಡ್ಯಾನ್ಸ್ ಏನು ಫಾರ್ಮ್ ಇದೆ ಭರತನಾಟ್ಯ, ಅದರಲ್ಲಿ ಯೂಸ್ ಮಾಡುವಂತಹ ಒಂದು ಲೈನ್ಗಳು ಬರುತ್ತೆ. ಇದು ಅದನ್ನು ಹೇಳ್ತಾನೆ ಆತ. ಹೇಳಿಬಿಟ್ಟು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅಂದರೆ ನೃತ್ಯ ಮಾಡ್ತಾ ಇರ್ತಾನೆ, ಅದನ್ನು ಹೇಳ್ಕೊಂಡು ಆತನ ನೃತ್ಯ ಮಾಡ್ತಾ ಇರೋ ಥರ ಇನ್ಯಾಕ್ಟ್ ಮಾಡಿಕೊಂಡು ಅರ್ಧ ನಿಮಿಲಿತ ನೇತ್ರವಾಗಿ ಅಂದರೆ ಶಿವ ಹೇಗೆ ಅರ್ಧ ಕಣ್ಣುಗಳನ್ನು ಮುಚ್ಚಿ ತಪಸ್ ಮಾಡ್ತಿರ್ತಾರಲ್ವ ಆ ರೀತಿ ಆತ ಆ್ಯಕ್ಟ್ ಮಾಡ್ತಾ ನಟರಾಜನ ಭಂಗಿಯಲ್ಲಿ ನಿಂತು ಬಿಟ್ಟ. ಅಂದರೆ ಏನು ಭರತನಾಟ್ಯಕ್ಕೆ ದೇವರು ಏನಿದ್ದಾರೆ ಆ ನಟರಾಜನ ರೀತಿಯಲ್ಲಿ ಭಂಗಿನಲ್ಲಿ ನಿಂತ್ಕೋತಾನೆ, ಆ ರೀತಿ ಪೋಸ್ಚರಲ್ಲಿ ನಿಂತ್ಕೋತಾನೆ. ಅದನ್ನು ನೋಡಿ ಬಿಟ್ಟ ಬಾಯಿ ಬಿಟ್ಟಂತೆಯೇ ನೆಟ್ಟ ಕಣ್ಣು ನೆಟ್ಟಂತೆಯೇ ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿದು ಬಿಟ್ಟೆ ಸಾಕ್ಷಾತ್ ಶಿವ. ಇವರು ಆ ರೀತಿ ಆತ ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡಿ ಕವಯಿತ್ರಿ ಅವರು ಬಾಯಿ ಬಿಟ್ಟಂಗೆ ನೋಡ್ತಾ ಇದ್ದಾರೆ ಆತನ. ಅಂದರೆ ಅಷ್ಟು ಚೆನ್ನಾಗಿದೆ ಆತನ ನಟನೆ, ಅಥವಾ ಆತ ಏನು ಶಿವವೇಷಧಾರಿಯಾಗಿ ಶಿವನ ರೀತಿ ಆತ ಶಿವನನ್ನು ಬಿಂಬಿಸಿ ತೋರಿಸ್ತಾ ಇದ್ದಾನೆ, ಅದು ತುಂಬ ಚೆನ್ನಾಗಿದೆ ಅನ್ನುವಂತಹ ರೀತಿಯಲ್ಲಿ ಅವರು ಅವನನ್ನೇ ಬಾಯಿ ಬಿಟ್ಟಂತೆ ಮತ್ತು ಅವನನ್ನೇ ದೃಷ್ಟಿ ಇಟ್ಟು ನೆಟ್ಟ ಕಣ್ಣು ನೆಟ್ಟಂತೆ ಅಂದರೆ ಆತನನ್ನೇ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ. ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿತಾರೆ ಅಂದರೆ ಕೈ ಮುಗಿತಾ ಅವರಿಗೆ ಹೇಳ್ತಾರೆ, ತುಂಬ ಮನಸ್ಫೂರ್ತಿಯಾಗಿ ಅವರು ಹೇಳ್ತಾರೆ ಸಾಕ್ಷಾತ್ ಶಿವ ಅಂದರೆ 200% ಶಿವನ ಥರನೇ ಕಾಣ್ತಾ ಇದೆಯಾ, ಶಿವನೇ ಅಂತ ಅನ್ನಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆಕೆ ಹೇಳ್ತಾರೆ. ನಮಗೆ ಪ್ರಶ್ನೆ ಉತ್ತರಗಳನ್ನು ನೋಡೋದಾದರೆ ಇದರಲ್ಲಿ ಮೊದಲನೆಯದಾಗಿ ಶಿವವೇಷಧಾರಿ ಹೇಗೆ ಇದ್ದ ಅನ್ನೋದನ್ನು ವರ್ಣಿಸಿ ಅಂತ ಕೇಳಬಹುದು. ಅಂದರೆ ಆತ ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರವಾಗಿದ್ದ, ಮೋಡದ ಮೈಬಣ್ಣ ಇತ್ತು, ಮಿಂಚಿನಂಥ ನಗು ಇತ್ತು, ಮತ್ತು ತಲೆಗೆ ತಗಡಿನ ಚಂದ್ರನನ್ನು ಮುಡಿದುಕೊಂಡಿದ್ದ, ತೋಳಿಗೆ ಕಣಗಿಲೆ ಹೂವು ಇಟ್ಕೊಂಡಿದ್ದ, ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು ಹಾಕೊಂಡಿದ್ದ, ಮತ್ತು ಹುಲಿ ಚರ್ಮ ಇರುವಂತಹ ಹಳದಿ ಬಣ್ಣದ ಅರ್ಧ ಲುಂಗಿಯನ್ನು ಉಟ್ಕೊಂಡಿದ್ದ, ಹವಾಯಿ ಚಪ್ಪಲಿತ್ತು, ಮತ್ತು ಆತ ಡಮರುಗ ತ್ರಿಶೂಲವನ್ನು ಇಟ್ಕೊಂಡಿದ್ದ, ಕಾಲಿಗೆ ಕಾಲ್ಗೆಜ್ಜೆಗಳನ್ನು ಹಾಕೊಂಡಿದ್ದ ಅನ್ನುವಂತಹ ಒಂದು ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ನಂತರ ಹೇಗೆ ಆತ ಯಾವ ಅಂಗಡಿಗಳನ್ನು ಭೇಟಿ ಕೊಡ್ತಾನೆ ಜಾತ್ರೆಯಲ್ಲಿ ಅನ್ನುವಂತಹ ಒಂದು ಕ್ವಶನ್ ಬಂದರೆ, ಆತ ಫಸ್ಟು ಗಿಲೀಟು ಅಂಗಡಿಗೆ ಹೋಗ್ತಾನೆ. ಗಿಲೀಟು ಅಂಗಡಿನಲ್ಲಿ ಹೋಗಿ ಆತ ಒಂದು ಮೂಗುತಿಯನ್ನು ಕೊಳ್ಳೋದಕ್ಕೆ ಆತ ಹೇಗೆ ಅಂಗಡಿ ಆತನನ್ನು ಛೇಡಿಸ್ಕೊಂಡು ಎಷ್ಟು ಈ ವಜ್ರಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತಾನೆ, ಅದನ್ನು ಬರಿಬೇಕಾಗುತ್ತೆ. ನಂತರ ಆತ ಪುಗ್ಗೆ ಅಂಗಡಿಗೆ ಹೋಗ್ತಾನೆ, ಮತ್ತು ಅಲ್ಲಿ ಆತ ಒಂದು ಕವನ ಕಟ್ಟಿ ಅಥವಾ ಪದ ಕಟ್ಟಿ ಹೇಳ್ತಾನೆ ಅದು. ಮತ್ತು ಅಲ್ಲಿ ಒಂದು ಪೀಪಿ ಮತ್ತು ವಾಚನ್ನು ಪುಕ್ಕಟೆಯಾಗಿ ಪಡ್ಕೊಂಡಿದ್ದು ಎರಡನೇ ಅಂಗಡಿ, ಅದನ್ನು ಬರಿಬೇಕಾಗುತ್ತೆ. ನಂತರ ಬಣ್ಣದ ಪರಕಾರಗಳನ್ನು ತೆಗೆಸಿ ಆತ 1 ಗಜ ರವಿಕೆಯ ಬಟ್ಟೆಯನ್ನು ಕೊಳ್ಳುತ್ತಾನೆ, ಅದನ್ನು ಕೂಡ ಚೌಕಾಸಿ ಬೆಲೆಯಲ್ಲಿ ಕೊಳ್ತಾನೆ, ಇದು 3ನೇದಾಗಿ. ನಂತರ ಕೆಂಪು ನೀರಿನ ಶರಬತ್ತಿನ ಅಂಗಡಿ, ಒಂದು ಜ್ಯೂಸ್ ಅಂಗಡಿ, ನಂತರ ಗಿಣಿಶಾಸ್ತ್ರದಾನ ಹತ್ರ ಹೋಗೋದು, ನಂತರ ಕರಡಿ ಮಜಲು ಅಂದರೆ ಕರಡಿ ಕುಣಿತದ ಹತ್ರ ಹೋಗ್ತಾನೆ, ಇದನ್ನು ಕೂಡ ಬರಿಬೇಕಾಗುತ್ತೆ. ನಂತರ ಆತ ಕಡಲೆಪುರಿ ಗುಡ್ಡವ ದಾಟಿ ಹೋದ ಅಂತ ಬರ್ತಿದೆ, ಅಂದರೆ ಆತ ಪುರಿ ಅಂಗಡಿ ಕೂಡ ವಿಸಿಟ್ ಮಾಡ್ತಾನೆ ಅನ್ನೋದನ್ನು ಬರಿಬೇಕಾಗುತ್ತೆ. ನಂತರ ಬತಾಸಿನ ಅಂಗಡಿಗೆ ಬರ್ತಾನೆ ಆತ.
ಇದನ್ನು ಮತ್ತೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಈತ ಹೇಗೆ ಕವಯತ್ರಿ ದೃಷ್ಟಿನಲ್ಲಿ ಶಿವ ಯಾವ ರೀತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಆತ ಶಿವವೇಷಧಾರಿ ಯಾವ ರೀತಿ ಶಿವನನ್ನು ಹೋಲ್ತಾ ಇದ್ದಾನೆ ಅಂತ ಅಂದರೆ, ಇಲ್ಲಿ ಶಿವವೇಷಧಾರಿ ಒಂದು ಆತ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ, ಮತ್ತು ಒಂದು ಮೋಟು ಬೀಡಿ ಸೇರ್ತಾ ಇದ್ದಾನೆ, ಮತ್ತು ಆತ ಶಿವನ ರೀತಿಯಲ್ಲೇ ವೇಷಗಳನ್ನು ಹಾಕ್ಕೊಂಡಿದ್ದಾನೆ. ಇದು ಪೂರ್ತಿಯಾಗಿ ಅವನ ಶಿವನಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕವಾಗಿ ಅದು ಇದೆ. ಮತ್ತು ಆತ ಸಾಂಸಾರಿಕವಾಗಿ ನೋಡೋದಾದರೆ ಆತನಿಗೆ ಮಗ ಇದ್ದಾನೆ, ಹೆಂಡತಿ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸುಖ ದುಃಖಗಳೊಳಗೆ ಆತ ಇದ್ದಾನೆ ಅಂತ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ. ಏಕೆಂತ ಹೇಳಿದ್ರೆ ಆತ ಹೇಳ್ತಾನೆ, ನನ್ನ ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂತ. ಈ ರೀತಿ ಒಂದು ಮಟೀರಿಯಲಿಸ್ಟಿಕ್ ಲೈಫು ಮತ್ತು ಇನ್ನೊಂದು ಸ್ಪಿರಿಚುವಲ್ ವರ್ಲ್ಡ್ ಎರಡನ್ನೂ ಕೂಡ ಕನೆಕ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಹಾಗಾಗಿ ಎರಡರ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. ಹಾಗಿದ್ದಾಗ ಪೂರ್ತಿ ಸಾರಾಂಶವನ್ನು ಬರಿಬೇಕಾಗುತ್ತೆ. ಇದನ್ನು ಬಿಟ್ಟು ಹೇಗೆ ಶಿವವೇಷಧಾರಿ ಹೇಗೆ ಶಿವನ ರೀತಿ ವರ್ತನೆಗಳನ್ನು ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಕೇಳಬಹುದು. ಧನ್ಯವಾದಗಳು.